ಅಲ್ಲ 3 ಹೊತ್ತು ನಿದ್ದೆ ಮಾಡ್ತಿಲ್ಲ, ಯಾವಾಗ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡೋದು ನೀನು? ಅದೇನು ಒಂದು ಕಡೆ ಸೌಟ್ ಆಗೈತೆ, ಅದಂತೂ ನಮ್ಗೆ ಅರ್ಥನೇ ಆಗಿಲ್ಲಪ್ಪ. ಏನೋ ಒಂದು ಸೈಡಿಗೆ ಕುತ್ಕೊಂತಾನೆ ಆ ಥರ. ಇದೆಲ್ಲ ಕಟ್ಟು ಎಡಿಟ್ ಮಾಡ್ಕೋತೀನಿ ಕಣ, ನಾನೇ ಎಡಿಟರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ನಾವು ವಾಪಸ್ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗೋ ಜರ್ನಿ ವಿಡಿಯೋ ಇರುತ್ತೆ. ಸೊ ಲೆಟ್ಸ್ ಗೋ. ಒಂದಿಷ್ಟು ನಾಷ್ಟ ಮಾಡ್ತಾ ಇದ್ದೀವಿ. ನಾಷ್ಟಕ್ಕೆಲ್ಲ ರೆಡಿಯಾಗಿದೆ, ಡಾಬಾ ಸ್ಟೈಲ್. ಗೈಸ್ ಸ್ವಲ್ಪ ಮನೆಯೆಲ್ಲ ಸೆಟ್ ಆದಮೇಲೆ ನಿಮ್ಗೊಂದು ಹೋಮ್ ಟೂರ್ ಕೊಡ್ತೀನಿ. ತಿನ್ನೋಣ ಬನ್ನಿ, ನಾಷ್ಟ ತಿನ್ನೋಣ. ಇಲ್ಲ ವಿಡಿಯೋ ಮಾಡ್ತಿದ್ದೀನಿ ಅಂತ ಯಾಕೋ ಅಷ್ಟೇ ಹಾಕೊಂಡೆ, ಪರವಾಗಿಲ್ಲ ಹಾಕೋ. ಯಾಕೋ ಸುಳ್ಳು ಹೇಳ್ತೀಯ? ಯಾರು ಹಾಕೋಬೇಡ ಅಂತಂದಿದ್ದು ನಿನಗೆ? ನಾನು ಏನು ಹೇಳ್ತಿರೋದು ಹೇಳು, ಜಾಸ್ತಿನೇ ಹಾಕೋ. ವಿಡಿಯೋ ಮಾಡ್ತಿದ್ದೀವಿ ಅಂತ ಯಾಕೆ ಕಮ್ಮಿ ಹಾಕೊಂತೀಯ ಅಂತ. ಪರವಾಗಿಲ್ಲ ಬಿಡು. ಇವಾಗ ನಾವ್ ಎಂತ ಪೆಕ್ರ ನನ್ನ ಮಕ್ಕಳು ಮೈಕ್ ತಗೊಂಡು ಮೈಕ್ ಹಾಕೊಂತ ಇಲ್ಲ ಕಣ. ಇವಾಗ ಸ್ಕೂಟಿ ಎತ್ಕೊಂಡು ಟೈರ್ ಹಾಕ್ಸಕ್ ಹೊರಟಿದೀವಿ. ಟೈರ್ ಅಂಗಡಿಗಳು ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ಇಲ್ಲೆಲ್ಲ ಕೆಳಗೆ ಹೋಗ್ಬೇಕು. ಬಂದ್ರಪ್ಪ. ಇವತ್ತು ನೈಟ್ ಇಲ್ಲೇ ಇದ್ದು ಬೆಳಗಿನ ಜಾವ 3 ಗಂಟೆ, ಮತ್ತೆ 3 ಗಂಟೆಗೆ ಹೊಡೋಣ ಅನ್ಕೊಂಡಿದೀವಿ. ಇವಾಗ ಅಲ್ಲಿ ನೋಡಿ, ಇಲ್ಲಿ ಎಲೆಕ್ಷನ್ ಏನೋ ಅನ್ಸುತ್ತೆ. ಏನು ಹೂಗಳು ನಂಗೆ ಚೆಲ್ತಾ ಇದ್ದಾರೆ. ನಾವು MRSIC ಬಂದ್ವಿ ತಗೊಳ್ಳೋಣ ಅಂತ. ಇಲ್ಲೇನೋ ಫಿಟ್ ಮಾಡ್ಕೊಡಲ್ಲ ಅಂತ ಹೇಳ್ತವ್ರೆ. ಹೊರಗಡೆನೆ ಮಾಡಿಸ್ಕೊಬೇಕು. ಖಾಲಿ ಆಗ್ಬಿಟ್ಟಿದ್ಯಾ? ಖಾಲಿ ಆಗೋಯ್ತಂತೆ. ಏಮಂತ ಬೇರೆ ಇಲ್ಲಿ ಬೇಡ ಬೇಡ ಅಂತ ಇದ್ದ. ಅವನಿಗೆ ಖುಷಿ ಆಗೋಯ್ತೇನೋ. ಅಲ್ಲಿ ಕೇಳ್ತೀಯ ಅಲ್ಲಿ ಹೀರೋದಲ್ಲಿ? ಇದು ಹೀರೋನೇ ತಾನೆ, ಇದು ಹೋಂಡಾ ಇದು. ಸರಿ ಗೈಸ್ ಬನ್ನಿ, ಅಲ್ಲಿ ಮುಂದಕ್ಕೆ ಹೋಗೋಣ. ಅಲ್ಲೇ ಮೇಲೆ ಹೋಗ್ಬೇಕಂತ, ಈ ಕಡೆ ಎಲ್ಲೂ ಇಲ್ಲ ಗೈಸ್. ಇಲ್ಲೇ ಅಪೋಲೋ ಟ್ರೇಡ್ಸಿಗೆ ಬಂದ್ವಿ. ಅವ್ನು ನೋಡಿದ್ರೆ ಮದುವೆ ಹೋಗೋಣಂತೆ. ನಾಳೆನೂ ಇಲ್ಲ, ಇವತ್ತೂ ಇಲ್ಲ. ನೆಕ್ಸ್ಟ್ ಬೇರೆ ಅಂಗಡಿ ಹುಡ್ಕೋಣ ಬನ್ನಿ. ಎಷ್ಟು ಆಯ್ತು ತಗೊಂಡು? 1200 ಆಯಿತು. ಮಾಮೂಲಿ ಒಂದು 900 ಸಿಗ್ತೇನೆ ಅಲ್ವೇನೋ? ಏನೋ ಮಾಮೂಲಿ ಪ್ರೈಸ್ ಟೈರ್ಗೆ 900 ಇರಲ್ವಾ? ಇಲ್ಲ, ಆನ್ಲೈನಲ್ಲಿ 900 999 ಇದೆ. ಇವನಿಗೂ ಏನೋ ಗೊತ್ತಿಲ್ಲ, ಸುಮ್ಮನೆ ಏನೋ ಗೊತ್ತೇನೋ ಅಂತ ಇವನ್ನ ಕರ್ಕೊಂಬಂದ್ರೆ. ಇಲ್ಲ 200 ರೂಪಾಯಿ ಲಾಸ್ ಮಾಡಲಿಲ್ಲ ಇವನು. ಇವನೇ ಕೊಡ್ತಾನಲ್ಲ ಎಲ್ಲ ಲಾಸ್ ಮಾಡೋದು, ಹಿಂಗೆ ಮಾಡೋದು. ತಗೊಂಡ ಚಂಗಿರಿಲಿ ಕಾಸೆಲ್ಲ ಕೊಟ್ಮೇಲೆ ಕೊಟ್ಬಿಡು ಅಂತ ನೋಡಿ. ಇವಾಗ ಹಿಂಗೆ ಆಡ್ತಾನೆ. ಅವೆಲ್ಲ ಬೇಡಮ್ಮ. ಏನಂದ್ರೆ ಏನೂ ಇಲ್ಲ, ಫುಲ್ ಬಾಂಡ್ಲಿ. ಅದೇನು ಒಂದು ಕಡೆ ಸೌಟ್ ಆಗೈತೆ, ಅದಂತೂ ನಮ್ಗೆ ಅರ್ಥನೇ ಆಗಿಲ್ಲಪ್ಪ. ಏನೋ ಒಂದು ಸೈಡಿಗೆ ಕುತ್ಕೊಂತಾನಲ್ಲ ಆ ಥರ. ಚೆಲುವಿನ ಚಿತ್ತರ ಹೀರೋ ಥರ ಕುತ್ಕೊಂಡ್ರೆ ಹಂಗೆ ಆಗತ್ತೆ ಕಣ. ಈಗ ನೀನು ಕೂತಿರೋದಕ್ಕೆ ಅದು ಫುಲ್ ಒಂದು ಸೈಡ್ ಸೌದೋಗಿರೋದು. ಹಂಗಾಗಿ ಫಿಕ್ಸ್ ಆಯಿತು. ಬ್ರೇಕ್ ಹಿಡಿಬೇಡ ಆಯ್ತು. ಏನೋ ನಾನೇ ಬೇಕು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೆಕ್ಯಾನಿಕ್ ಮುಂದೆ ಹೇಳಿದೆ. ಅವ್ನು ಬೇರೆ ಮಾಡ್ಕೊಡ್ತಾನೆ ಇಲ್ಲ. ಇವಾಗ ಅಣ್ಣವ್ರು ಇದಾರೆಲ್ಲ ಮಾಡ್ಕೊತಾರೆ ಬಿಡಿ ಅಂತ ಹೇಳಿದ್ರು. ಇವಾಗ ಆಯ್ತು, ಅಣ್ಣನೇ ಮಾಡ್ಕೊಟ್ಟು ಹೋದ್ರು. ನಿಮ್ಮ ಕೈಲಿ ಏನೂ ಆಗಲ್ಲ ಅಂತ ಗೊತ್ತಾಯ್ತಲ್ಲ ನಿಮಗೂ. ಒಂದ್ಸತಿ ಆ ಟ್ರಿಪ್ಪು ಫ್ಲಾಪು ಅಂತ ಒಂದು ವೀಡಿಯೋ ಇದೆ, ಅದನ್ನು ನೋಡ್ಕೊಂಬನ್ನಿ. ಅದ್ರಲ್ಲಿ ಗೊತ್ತಾಗುತ್ತೆ ಇವನು ಬಂಡವಾಳ ಏನು ಅಂತ. ಆಯ್ತು, ನೆನ್ನೆ ಹೇಳ್ತಾ ಇದ್ದಲ್ಲ, ಇವನು ಕಿವಿಲಿ ಹತ್ತಿ ಇಕ್ಕೋತಾನೆ, ಈ ಕಡೆ ಹಿಡ್ಕೊಂಡವನೆ ಆ ಕಡೆನೇ ಹಿಡ್ಕೊಂಡವನೆ. ನೋಡಿ ಬಿಸಿಲಲ್ಲೂ ಕತ್ತಿ ಇಕ್ಕೊಂಡ್ರೆ ಏನು, ಅದನ್ನೇ ಹೇಳ್ತಾ ಇಲ್ವಾ? ನೆನ್ನೆ ಹೇಳಿದೆ, ನೀವು ನಂಬಲಿಲ್ಲ. ಪ್ರೆಗ್ನೆಂಟ್ ಲೇಡಿ ಅಂತ. ಅಯ್ಯೋ ಯಾವ್ದು 2 ಶರ್ಟು ಬೆವ್ರು ತಿನ್ಕಣ, ಅದಕ್ಕೆ ಹಾಕೊಂಡಿದ್ದೀನಿ. ಇದೆಲ್ಲ ಕಟ್ಟು ಎಡಿಟ್ ಮಾಡ್ಕೋತೀನಿ ಕಣ, ನಾನೇ ಎಡಿಟರು. ಬೇಕಾಗಿರೋದು ನೀವು ಯಾವ ಥರ ಇಟ್ಕೋತೀನಿ ಕಣ. ನನ್ನ ಮೇಲೆ ಹೇಳೋದನ್ನೆಲ್ಲ ನಾನೇ ಕಪ್ಪ ನನ್ನ ಬ್ಲಾಗಲ್ಲಿ ಹಾಕ್ಲಿ. ಆಯ್ತಲ್ಲ ನಡೀರಿ ಹೋಗೋಣ, ಕಾಸು ಕೊಟ್ಬಿಟ್ಟು. ಪಕ್ಷಿಗಳು ಏಮಂಗ್ ಲೈನ್ ಹೊಡಿಯಕ್ಕೆ ಬಂದಿದ್ದಾವೆ. ಪನ್ನು ನೋಡ್ಕೊತಾ ಇದೆಯಲ್ಲ ಕರೆಕ್ಟಾಗಿ ಮಾಡ್ತಾರ ಅಂತ. ಎಲ್ಲ ನೋಡ್ಕೊಂಬಿಡು. ವೈಫೈ ಹೆಂಗೆ ಹಾಕ್ತಾರೆ, ನೀನು ಎಲ್ಲೆಲ್ಲಿ ಏನು ಮಾಡಬೇಕು ಎಲ್ಲ ನೋಡ್ಕೊ. ಪನ್ನು ಇಂಡಿಯಾ ಪನ್ನು ಎಲ್ಲ 3 ಹೊತ್ತು ನಿದ್ದೆ ಮಾಡ್ತಿಲ್ಲ, ಯಾವಾಗ ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡೋದು ನೀನು? ಹಾಂ, ಪೆಡಿಗ್ರಿನೂ ತಿನ್ನಲ್ಲ ಕಣಲ್ಲೋ. ಇದು ಅದೊಂಥರ ಗೋಧಿದೇನೋ ಬರುತ್ತೆ, ಅದು ತಿನ್ನುತ್ತೆ. ಆಮೇಲೆ ಮೊಟ್ಟೆ ತಿನ್ನುತ್ತಪ್ಪ. ಮೊಟ್ಟೆ ಅಂದ್ರೆ ಕಿವಿ ಹಂಗೆ ಹಿಂಗೆ. ಸೊ ಗೈಸ್, ಅದೇ ವೈಫೈ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಬಂದಿದ್ರು, ಮಾಡಿಸ್ತಾ ಇದ್ದೀವಿ. ಈಗ ಪೋಲ್ ಹಾಕ್ಬಿಟ್ಟು ಹಾಕ್ಬೇಕಿಲ್ಲೇ, ಇಲ್ಲಿ ವೈರ್ ಬಿಟ್ಟಿಸಿದ್ದೀವಿ. ಅದು ಉದ್ದ ಆಗಲಿಲ್ಲ, ಇಲ್ಲಾಂದರೆ ಅಲ್ಲಿಗೆ ಹಾಕ್ಸ್ಬೋದಿತ್ತು. ಮೇಲೆ ಇಂಟರ್ನೆಟ್ ಬರುತ್ತೆ, ಮೂವಿ ನೋಡ್ತಾ ಇದ್ದೀವಿ. 3:30 ಹೊಡ್ಬೇಕಂತಿದ್ವಿ. ಮುರುಗನ್ ನೋಡಿದ್ರೆ 3:30 ಎದ್ದಿಲ್ಲ, 4 ಗಂಟೆಗೆ 4:30 ರೆಡಿಯಾಗಿ ಜೈ. ಓಕೆ ಗಾಯ್ಸ್, ಇವಾಗ ನಾವು ರೆಡಿ ಆಗಿದ್ದೀವಿ. 4:15 ಟೈಮ್ ಇವಾಗ. 4:45 ಟೈಮ್ ಇವಾಗ. ನಾವು ಇಲ್ಲಿಂದ ಚಿತ್ರದುರ್ಗಕ್ಕೆ ಹೋಗಿ ಈ ದಡಿ ನನ್ನ ಮಗನ್ನ ಒಗಾಸ್ಬಿಟ್ಟು ನಾವು ಅಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ. ಯಾರು ಬಸ್ಸಿಗೆ ಹೋಗ್ತಾರೆ ಅಂತ ಈಗಲೂ ಕನ್ಫರ್ಮ್ ಇಲ್ಲ. ನೋಡೋಣ, ಇವನು ಹೋಗ್ತಾನೋ
ಇಲ್ಲಾಂದ್ರೆ ನಾನು ಹೋಗ್ತೀನೋ ಇಲ್ಲ ಗಾಡಿ ಹೋಗೋದು ಗಾಡಿ ಜೊತೆ ಬರ್ಬೇಕು. ಶಿವಮೊಗ್ಗ ಹೋಗೋದು, ಶಿವಮೊಗ್ಗ ಏನಕ್ಕೆ ಹೋಗೋಣ ಶಿವಮೊಗ್ಗಕ್ಕೆ ಅಕಸ್ಮಾತ್ ಹೋಗ್ತೀನಿ ಅಂದ್ರೆ ನಾನು ಟವಲ್ ಹೋಗತ್ತೆ. ಸೊ ಗೈಸ್ ಆಲ್ರೆಡಿ ಹೊರಟಿದೀವಿ. ಇವಾಗ 5:30 ಆಗೈತೆ ಟೈಮು. ವಾಚ್ ತೋರ್ಸಪ್ಪ ಹೇಮಂತು. ಬಗ್ಗುನು ಕೂತವನು ಹಿಂದೆ, ಕಾಣಿಸ್ತವನು ಇಲ್ಲೋ ಆಗಿ ಹೇಳ್ಬಿಡೋ ಬಗ್ಗು. ಏನ್ ಜಾಗನೇ ಇಲ್ಲ ಗೈಸ್ ಕುತ್ಕೊಳಕ್ಕೆ ಇದ್ರಲ್ಲಿ. ಎಲ್ಲ ಹೇಮಂತು ಬಗ್ಗು ಇಬ್ರನ್ನೇ ಕುತ್ಬಿಟ್ಟವ್ರೆ. ನಾನು ಕೂತಿದ್ದೀನೋ ನಿಂತಿದ್ದೀನೋ ಒಂದು ಗೊತ್ತಾಗ್ತಿಲ್ಲಪ್ಪ. ಓಕೆ ಗೈಸ್ ನೋಡೋಣ. ಈ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಮಂತ್ ಹೇಳ್ತಾ ಇದ್ದಾರೆ. ಆಗ್ಲೇಬೇಕು ಅಲ್ಲಿ ಯಾರೋ ಹೇಳ್ತಾ ಇದ್ರು. ಗೈಸ್ ಬಗ್ಗು ಹಚ್ಚೋಣ ಅಂತ ಅಂದ್ಬಿಟ್ಟು ಇಲ್ಲಿ ಚನ್ನಗಿರಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇನ್ನ ಗಾಡಿನೇ ಹೊರಟಿಲ್ಲ. ಕೇಳ್ಕೊಂಬರಕ್ ಕಳ್ಸಿದ್ದೆ. ಏನ್ ಹೇಳ್ತಾರೆ ಏನ್ ಹೇಳಿದ್ರು ಏನೋ. ಸರಿ ಗೈಸ್ ಅಲ್ಲೆಲ್ಲೋ ನಿಂತ್ಕೋಬೇಕಂತ ಮುಂದಕ್ಕೆ ಅಲ್ಲಿ ಹೋಗೋಣ ಬನ್ನಿ. ನೋಡಿ ಮಧ್ಯದಲ್ಲೇ ಬಿಟ್ಟು ಹೋಗ್ತಿದ್ದಾರೆ. ಏನಿಲ್ಲ ಚನ್ನಗಿರಿಯಲ್ಲಿ ಬಸ್ ಬರುತ್ತಂತ ಇವಾಗ. ಬೆಂಗಳೂರು ಬಸ್ ಬಂದ್ರೆ ಡೈರೆಕ್ಟ್ ಬೆಂಗಳೂರಿಗೆ ಹತ್ಬಿಡೋ. ಇಲ್ಲ ಅಂದ್ರೆ ದುರ್ಗದಲ್ಲಿ ಸಿಗೋಣ ಬಾ. ಆಂದವೇನೆ ಇರ್ತೀವಿ ಬಾರೋ. ಸರಿ ಗೈಸ್ ಹೊರಡೋಣ ಬನ್ನಿ. ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡೋಣ. ಒಂದು 20 ಕಿಲೋಮೀಟರ್ ಬಂದ್ವಿ ಅನ್ಸುತ್ತೆ. ಅಯ್ಯೋ ದೇವ್ರೆ ನಿದ್ದೆ ಹೆಂಗ್ ಎಳಿತೈತೆ ಅಂದ್ರೆ ನೈಟ್ ಎಲ್ಲ ಸೊಳ್ಳೆ ಅಂದ್ರೆ ಸೊಳ್ಳೆ. ಹೇಮಂತ್ನ ನೋಡಕ್ಕೆ ಅಂತಾನೆ ಸೊಳ್ಳೆಗಳು. ಆಗ ಗೂಡ್ಸ್ ಗಾಡಿನೂ ಗೈಸ್ ನಮ್ಮ ಬಗ್ಗುಗೆ ಗಾಡಿ ಸಿಕ್ಕಿದೆ. ಡೈರೆಕ್ಟ್ ಬೆಂಗಳೂರು ಬಸ್ ಸಿಕ್ಕಿದೆ. ಡೈರೆಕ್ಟ್ ಬೆಂಗಳೂರಿಗೆ ಬರ್ತಾನೆ ಹುಡುಗ ನಿದ್ದೆ ಮಾಡ್ಕೊಂಡು ಆರಾಮಾಗಿ. ಹೋಗೋಣ ಗೈಸ್ ಇಲ್ಲೆಲ್ಲ ಬಂದ್ವಿ. ಪೆಟ್ರೋಲ್ ಹಾಕ್ಸೋ ಅಂತ. ಮೈಲೇಜ್ ಒಂದು 40 ಕಿಲೋಮೀಟರ್ ಕೊಡ್ತಾ ಇದೆ ಅಷ್ಟೇ. ನಾವು ಮೈಲೇಜ್ ಚೆಕ್ ಮಾಡ್ತೀವಿ ಆ್ಯಕ್ಚುಲಿ ಹೋಗಿದ ಕಡೆ ಎಲ್ಲ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು. ನೋಡೋಣ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಆಲ್ಮೋಸ್ಟ್ ಒಂದು 40 ಕೊಡ್ಬೋದು ಅಷ್ಟೇ. ಸರಿ ಗೈಸ್ ನೆಕ್ಸ್ಟು ಹೊರಡೋಣ ನಡೀರಿ. ಇನ್ನು 180 ಕಿಲೋಮೀಟ್ರ್ ಹೊಡಿಬೇಕು. ಯಪ್ಪ ಗೈಸ್ ಯಾವುದೋ ಹೋಟ್ಲು ಮುಂದೆ ಹಾಕೋ ಅಂತಂದರೆ ಯಾವುದೋ ಮದುವೆ ಮನೆ ಮುಂದೆ ಹಾಕೋನೆ. ಪಾಕಶಾಲ ಅಂತಿದೆ. ಪಾಕಶಾಲ ಹೋಗ್ತಾನೆ ಗೊತ್ತಿಲ್ಲ ಒಪ್ಪಪ್ಪ. ನೋಡೋಣಪ್ಪ ಒಳಗಡೆ. ಗೈಸಲ್ಲಿ ಯಾವುದೋ ಪಾಕಶಾಲ ಅಂತ ಬಂದು ಇದು ರೇಟ್ಗಳು ನೋಡಿ. ಅದು ಬಿಡಿ ಕಾಫಿ ನೋಡಿ 42 ಗೈಸ್. ತೊಗೊಂಡು ಒಂದು ಪೂರಿ, ಒಂದು ಮಸಾಲೆ ದೋಸೆ, 2 ಕಾಫಿ ತೊಗೊಂಡಿದ್ದೀವಿ, ಒಂದು ವಾಟರ್ ಬಾಟ್ಲು. ಏನಿಲ್ಲ 500 ರೂಪಾಯಿ ಹಂಗೆ ಕಾಣ್ತೈತೆ. ನಾವು ಜರ್ನಿಗೆ 5 ರೂಪಾಯಿ ಯೂಸ್ ಮಾಡಲಿಲ್ಲ ಅನ್ಸುತ್ತೆ. 120 ರೂಪಾಯಿ ಪೂರಿ. ಅದು 150 ರೂಪಾಯಿ ದೋಸೆನಾ? 118 ರೂಪಾಯಿ. ಗೈಸ್ ತಿಂದಿದ್ದಾಯ್ತು ಪಾಕಶಾಲಲ್ಲಿ. ಇವಾಗ ಇಲ್ಲಿಂದ ನಾವು ಡೈರೆಕ್ಟ್ ಮನೆಗೆ 125 ಕಿಲೋಮೀಟ್ರ್ ಕರೆಕ್ಟಾಗಿ ಐತೆ. ಮನೆಗೆ ಹೋಗು ಮಲ್ಕೋ. ಇಲ್ಲ ಆದರೂ ಸ್ವಲ್ಪ ಬೇಗನೆ ಬಂದ್ವಿ ಅನಿಸ್ತಾ ಇದೆ. ಆಲ್ರೆಡಿ ಬಿಸಿಲು ಬರ್ತಾ ಇದೆ. ಇನ್ನು ನಾವು ಹೋಗೋತ್ತಿಗೆ 12 ಗಂಟೆ ಅಂತೂ ಪಕ್ಕಾ ಫಿಕ್ಸ್ ಆಗಿಬಿಡಿ. ಗೈಸ್ ರೀಚ್ ಆಗಿದೆ ಆಯ್ತು. ಹೇಮಂತ ಒಳಗೆ ಹೋದ. ಸೊ ಗೈಸ್ ಪ್ರಜು ಮದುವೆ ಇದೆ. ಅಶ್ವಿನಿ ಅವ್ರ ಅತ್ತೆ ಮಗ. ಸೊ ಹೋಗ್ಬಿಟ್ಟು ಎಲ್ಲೋ ಕನಕಪುರದಲ್ಲಿರೋದು. ಇಲ್ಲಿಂದ 60 ಕಿಲೋಮೀಟರ್ ಇದೆ. ಮೊದಲು ರಾಮನಗರಕ್ಕೆ ಹೋಗಿ ರಾಮನಗರದಿಂದ ರಾಕಿ ನೇತಾಕೊಂಡು ಅಲ್ಲಿಂದ ಕನಕಪುರಕ್ಕೆ ಹೋಗ್ಬೇಕು. ಬರೀ ಜರ್ನಿ ಇವತ್ತು. ಬನ್ನಿ ಹೋಗೋಣ ಲೆಟ್ಸ್ ಗೋ. ಇಲ್ಲಿಂದ ರಾಮನಗರ ಒಂದು 35 ಕಿಲೋಮೀಟರ್ ಇದೆ. ಗೈಸ್ ರಾಕಿ ಅವ್ರ ಮನೆಗೆ ಬಂದಿದ್ದಾಯ್ತು. ಈಗ ಇನ್ನೂ 30 ಕಿಲೋಮೀಟರ್ಸ್ ಹೋಗ್ಬೇಕು ಮದುವೆ ಮಂಟಪಕ್ಕೆ. ಅಲ್ಲಿ ಹೋಗೋಣ. ಆಲ್ರೆಡಿ ಎಲ್ಲ ಬಂದವ್ರೆ. ಲೋ ಬಾರೋ ಬೇಗ. ಗೈಸ್ ಪರ್ಫ್ಯೂಮ್ಗಳನ್ನೆಲ್ಲ ಇಟ್ಕೊಂಡು ಹೊರಟು ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಅವರ್ ಬೇಕು ಹೋಗೋತ್ತಿಗೆ. ಗೈಸ್ ಈಗ ಯಾವುದೋ ಹಳ್ಳಿ ದಾರಿಲಿ ಹೋಗ್ತಾ ಇದೀವಿ. ಈ ಪ್ರಜು ನೋಡಿದ್ರೆ ಅದು ಯಾವ ಕಾಡಲ್ಲಿ ಇಟ್ಕೊಂಡು ಅವನ ಮದುವೆನ ಗೊತ್ತಾಗ್ತಾ ಇಲ್ಲ ನಮ್ಗಂತೂ. ಮ್ಯಾಪ್ ನೋಡಿದ್ರೆ ಅಲ್ಲಿ ಎಲ್ಲಿಂದ ಹೋಗ್ತೈತೆ. ಲೈಟ್ ಇಲ್ಲ ಏನಿಲ್ಲ. ಕಾಡೊಳಗೆ ಕಾಡು ಊರು ತೋಟನ ಉಪ್ಪು ಗೊತ್ತಾಗ್ತಾ ಇಲ್ಲ. ಅದು ಯಾವುದೋ ಫಾರ್ಮ್ ಹೌಸ್ ಇರೋ ಥರ ಕಾಣಿಸ್ತೈತೆ ಅಲ್ಲಿ. ಗೈಸ್ ಮದುವೆಗಿನ ಬಂದ್ವಿ. ನಮ್ಮ ಸುನಿಲ್ ಅವರು ರೆಡಿ ಹೆಂಗಾಗೋರು ನೋಡಿ. ಗೈಸ್ ಎಲ್ಲ ಊಟ ಮಾಡ್ತಾವ್ರೆ. ನಾವು ಮಾಡೋಣ ಅಂತ ಬಂದೋ. ಎಲ್ಲ ಫಿಲ್ ಆಗಿಬಿಟ್ಟೈತೆ. ಗೈಸ್ ಊಟ ಕೂತಿದ್ದೀವಿ. ನಾನು ಸುನಿಲ್ ರಾಕಿ. ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅರ್ಧ ಸೀಸ್ಬಿಟ್ಟವ್ರೆ. ನೇರ ಚಾಕ್ಲೇಟ್ ಕೇಕ್ ಅಂತಿದ್ದ. ನೋಡಿ ಗೈಸ್ ಗಾನಶ್ರೀ ಬ್ಯೂಟಿಕಾ ಬೋಟಿಕೋ. ಕರೆಕ್ಟಾಗಿ ಹೇಳೋ ನಂಗೆ ಗೊತ್ತಾ ಇಲ್ಲ ಬೇರೆ. ಗಾನಶ್ರೀ ಬೋಟಿಕ್ ಆ್ಯಂಡ್ ಕಂಪನೀಸಾ ಅವ್ರದ್ದು ಡಿಸೈನರ್ ವೇರ್ ನೋಡಿ ಗೈಸ್. ಸಿನಿಮೆಟಿಕ್ ತಗೊಳ್ಳೇನೋ ಹಿಂಗೆ ಮೇಲೆ ಅಲ್ಲಿ ನೋಡ್ರಿ ದುರಂಧರ್ ಹೀರೋಯಿನು ಜಸ್ಕಿರತ್. ಗೈಸ್ ಇವಂದೇ ಮದುವೆ. ಹೋಗೋಣ ಬನ್ನಿ ಫೋಟೋ ತೆಗ್ಸ್ಕೊಂಡು. ಗಿಫ್ಟ್ ಇದೆಯೇನೋ ಅವಾಗಲೇ ಕೊಟ್ವಲ್ಲ. ಗೋಲ್ಡ್ ಏನೋ ಕೊಟ್ವಿ. ಅದೇನು ಇಟ್ಕೊಂಡವನೋ ಇಲ್ಲ ಎಸ್ನೋ ಗೊತ್ತಿಲ್ಲ ನಮಗೆ. ಗೈಸ್ ಅಶ್ವಿನಿ ಆ್ಯಂಡ್ ಟೀಮ್ ಅವ್ರು ಹೋಗಿದ್ದಾರೆ. ಎಲ್ಲಿ ಸುನಿಲಲ್ಲೋ ಈ ಟೀಮಲ್ಲ ಹುಡುಗ ಇಲ್ವಾ? ಗೈಸ್ ಎಲ್ಲ ಮುಗೀತು. ಇವಾಗ ಫೋಟೋ ಶೂಟ್ ಐತೆ. ಫೋಟೋ ಶೂಟ್ ಮಾಡ್ಬೇಕು ಇವಾಗ. ಸೊ ಗೈಸ್ ನಿನ್ನೆ ಮದುವೆ ಮನೆಯಿಂದ ಗಾಡಿನಲ್ಲೇ ಬಿಟ್ಟು ಸುನಿಲ್ ಕಾರಲ್ಲಿ ಬಂದಿದ್ವಿ. ಇವಾಗ ತಿರ್ಗಾ 5:45 ಆಗೈತೆ. ಇವಾಗ ತಿರ್ಗಾ ಹೋಗ್ತಾ ಇದೀವಿ. ನಮ್ಮ ಗಾಡಿ ಅಲ್ಲೇ ಬಿಟ್ಟಿದ್ವೆಲ್ಲ ಮಾತಾಕೊಂಡು ನಾವು ವಾಪಸ್ ಬರ್ತೀವಿ. 3 ಕಾಲ ಮುಗಿಸ್ಕೊಂಡು ತಿರ್ಗಾ ಬರ್ತಾರೆ. ನಾವು ಮತ್ತೆ ವಾಪಸ್ ಬಂದು ಸೋಮವಾರ ಕೆಲಸ ಮಾಡೋಣ. ಗೈಸ್ ಅಶ್ವಿನಿ ಅವ್ರು ರೆಡಿ ಆಗವ್ರೆ. ಕಮಲದ ಗುರುತು ಬಿಜೆಪಿ ಅಲ್ವಂತ ಇವರು ಕಾಂಗ್ರೆಸ್ ಕಡೆಯವರು. ಸ್ಯಾರಿ ಅಲ್ಲ ಲೋಟಸ್. ಇದ್ದೇ ಇಲ್ಲ ಆಗ್ತಾ ಇಲ್ಲ. ಕಣ್ಣು ಇದ್ದೇವಾಗ್ತಾ ಇದೆ. ಇನ್ನು ಶ್ರೀಗೌಡ ರೆಡಿ ಆಯ್ತಾ ಇದ್ದಾರೆ. ಬಂದಿಲ್ಲ ಬಿಡ್ತಾ ಇಲ್ಲ. ಬಿಜೆಪಿ
ಆಗೈತೆ ಅಂದ್ಬಿಟ್ಟು ಎಲ್ಲ ಕಮಲದ ಮಕ್ಕಳು ಏನು ಹೇಳೋದು ಗೊತ್ತಾಗ್ತಿಲ್ಲ ಗೈಸ್. ಬೆಳಗ್ಗಿನ ತಲೆನೂ ಓಡ್ತಾ ಇಲ್ಲ. ಆಗಿಲ್ಲ, ಇನ್ನೂ ನಾಷ್ಟ ಮಾಡಿಲ್ಲ. ನೆನ್ನೆ ಔಟ್ಫಿಟ್ಟು ತೆಗ್ದಿದ್ಯೇನೋ? ಇದು ಡೇ ಔಟ್ಫಿಟ್ಟು. ಇವ್ನು ನೋಡಿ ಡೇ ಔಟ್ಫಿಟ್ಟು. UBCT ಔಟ್ಫಿಟ್ಗೆ ರೇಟ್ ಮಾಡಿ ಹೇಗಿದೆ ಅದೇ ಕಮೆಂಟ್ಸಲ್ಲಿ ಹಾಕಿ ಎಷ್ಟು ಏನು ಚೇಂಜ್ ಆಗಬೇಕಿತ್ತು, ಏನು ಆ್ಯಡ್ ಮಾಡಬೇಕಿತ್ತು. ಚೈನ್ಸ್ ಬ್ರಾಸ್ಲೈಟ್ ಇಲ್ಲಿ ಬ್ರಾಸ್ಲೈಟ್ ಐತೆ. ಆ ಟವಲ್ಲು ಕೆಳಗಿಡ್ಬೇಕಪ್ಪ, ತಗೊಂಡೋಗ್ಬಿಟ್ಟು ಆಮೇಲೆ ಗೈಸ್ ಅದೆಲ್ಲ ಇರಲಿಲ್ಲ. ಇದು ಗೋಲ್ಡ್ ಥರ ಏನೋ ಕಾಣಿಸ್ತೈತೆ ನಿಮಗೆ. ಇವಾಗ ಇದೆಯಲ್ಲ, ಇದು ಆ್ಯಕ್ಚುಯಲ್ ಔಟ್ಫಿಟ್ಟು. ನಾವು ಇವಾಗ ವಾಪಸ್ ಮನೆಗೆ ಹೋಗ್ತೀವಿ. ಇವನು ಮುಹೂರ್ತಕ್ಕೆ ಹೋಗ್ತಾನೆ. ಎಲ್ಲ ಏನೇನೋ ಮಾಡ್ತಾವ್ರೆ. ಚಾರ್ಜ್ ಇರಲಿಲ್ಲ ಆವಾಗಲೇ, ಚಾರ್ಜ್ ಹಾಕ್ಕೊಂಡಿದ್ದೀನಿ. ನಡ್ರಿ ಮನೆ ಹೋಗೋಣ. ಗೈಸ್ ಇದು ಬೇಕು ಅಂದರೆ ತೊಗೊಳ್ಳಿ, ಚೆನ್ನಾಗಿದೆ ಪರ್ಫ್ಯೂಮು. ದ ಮೇನ್ ಕಂಪ್ನಿ ಬ್ಲ್ಯಾಕ್ ಅಂದ್ಬಿಟ್ಟು. ಪ್ರಮೋಷನ್ ಮಾಡಬೇಡಪ್ಪ. ಚೇಂಜ್ ಮಾಡಿದ್ರು. ಸರಿ ಬನ್ನಿ ಹೊರಡೋಣ ನಾವು. ನೀನು ಹೋಗಪ್ಪ ಮದುವೆಗೆ, ಅಲ್ಲಿ ಮೆಂಗಸರು ಕಾಯ್ತಾ ಇರ್ತಾರೆ. ಸಾಕು ಬಿಡು. ಸೊ ಗೈಸ್ ನಾವು ಇವಾಗ ರಾಮನಗರದಿಂದ ಕೆಂಗೇರಿಗೆ ವಾಪಸ್ ಮನೆಗೆ ಹೊರಟಿದೀವಿ. ಈ ಟ್ರಾಫಿಕಲ್ಲಿ ಆಗುತ್ತೆ 1.5 ಅವರ್. ರೆಡಿ ಆಗ್ತವನೆ, ರಾಕಿನೂ ಬರ್ತಾವನೆ ಜೊತೆಗೆ. ಅವನು ಕರ್ಕೊಂಡು ಹೊರಡ ನಡೀರಿ. ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಅದೇನೋ ಸಬ್ಸ್ಕ್ರೈಬು ಅವು ಇವು ಎಲ್ಲ ಒತ್ಬಿಡಿ ಪ್ಲೀಸ್. ಬಾಯ್ ಬಾಯ್.